ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮತ್ತೊಮ್ಮೆ ವಿಡಿಯೋ ಮಾಡ್ತಾ ಇದ್ದೇನೆ. ನಾನು ಮೊದಲನೇ ಬಾರಿ ನಾನು ಮತ್ತು ನನ್ನ ಟ್ರೈನ್ ಮೊದಲನೇ ಭಾಗ ವಿಡಿಯೋನ ನಿಮಗೆ ಬಿಟ್ಟಿದ್ದೆ. ಈಗ ಎರಡನೇ ಸತಿ ನಾನು ಎರಡನೇ ಭಾಗನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಎಲ್ಲರೂ ನೋಡೋಣ. ಒಂದು ಶನಿವಾರ ಸಂಜೆ ಭಾನುವಾರದ ಪ್ರಸಂಗಕ್ಕಾಗಿ ಸಿದ್ಧನಾಗಿ ಬಿಡದಿಗೆ ಹೋಗುವಾಗ ರೈಲನ್ನು ಹಿಡಿಯಲು ಬೆಂಗಳೂರು ರೈಲು ನಿಲ್ದಾಣಕ್ಕೆ ಬಂದಿದ್ದೆ. ನನ್ನ ಮನಸ್ಸಿನಲ್ಲಿ ಪ್ರಸಂಗದ ವಿಚಾರಗಳೇ ತುಂಬಿದ್ದವು. ಆದರೆ 7ನೇ ಪ್ಲಾಟ್ಫಾರಮ್ನಲ್ಲಿ ನಾನು ಕಂಡ ಒಂದು ದೃಶ್ಯ ನನ್ನ ಜೀವನ ಮತ್ತೊಂದು ಪ್ರಸಂಗವಾಗಿ ಬಿಟ್ಟಿತು. ಅಲ್ಲಿ ಒಬ್ಬ ಭಿಕ್ಷುಕ ಬಹಳ ದುಸ್ಥಿತಿಯಲ್ಲಿ ಬಿದ್ದಿದ್ದ. ಅವನನ್ನು ನೋಡಿದ ತಕ್ಷಣ ಯೇಸುವಿನ ಮಾತು ನೆನಪಾಯಿತು. ನಾನು ಬಟ್ಟೆ ಇಲ್ಲದವನಾಗಿದ್ದೇನು, ನೀವು ನನ್ನನ್ನು ನೋಡಿದ್ದೀರಿ. ನನ್ನ ವಾಕ್ಯ ನನ್ನ ಮನಸ್ಸಾಕ್ಷಿಯನ್ನು ಚುಚ್ಚಿತು. ನನ್ನ ಬಳಿ ಇದ್ದ ಒಂದು ಶರ್ಟ್ ತೆಗೆದು ಅವನಿಗೆ ಕೊಡಲು ಮುಂದಾದೆ. ಜೊತೆಗೆ ದೇವರ ಪ್ರೀತಿಯ ಕುರಿತು ಹೇಳುವುದಕ್ಕೆ ಯೋಚಿಸಿದೆ. ಆದರೆ ಅವನು ನನ್ನ ಕಡೆ ತೀವ್ರವಾಗಿ ನೋಡಿದ. ತಟ್ಟನೆ ಅವನು ಕೇಳಿದ, ನೀನು ಪಾಸ್ಟರಾ? ನಾನು ಹೌದು ಎಂದೆ. ಅವನು ತಮಿಳಿನಲ್ಲಿ ಜೋರಾಗಿ ಹೇಳಿದ, ಪಾಸ್ಟರ್ ಆಗಿದ್ದರೆ ನೆಟ್ಟಗೆ ಜೀವಿಸು. ನಾನು ಬೆಚ್ಚಿಬಿದ್ದೆ. ಅವನು ಕಣ್ಣೀರಿನಿಂದ ಹೇಳಿದ, ನನ್ನ ಸಹೋದರಿಯನ್ನು ಒಬ್ಬ ಪಾಸ್ಟರ್ ಮದುವೆಯಾದ. ಆದರೆ ಅವನ ಜೀವನ ಕಾರಣದಿಂದ ನನ್ನ ಸಹೋದರಿ ನಾಶವಾಯಿತು. ಅವನು ತಲೆ ಚಚ್ಚಿಕೊಳ್ಳುತ್ತಾ ಆರಂಭಿಸಿದ. ಆ ಕ್ಷಣದಲ್ಲಿ ದೇವರು ನನ್ನೊಂದಿಗೆ ಮಾತನಾಡಿದನೆಂದರೆ ಅನುಭವವಾಯಿತು. ನಾನು ಜನರಿಗೆ ಸುವಾರ್ತೆ ಹೇಳುತ್ತಿದ್ದೇನೆ, ದೇವರ ರಾಜ್ಯದ ಕುರಿತು ಬೋಧಿಸುತ್ತಿದ್ದೇನೆ. ಆದರೆ ನನ್ನ ಸ್ವಂತ ಜೀವನವೇ ಸರಿಯಾಗದಿದ್ದರೆ ಅದೇ ವಿಚಾರ ನನ್ನನ್ನು ಭಯಪಡಿಸಿತು. ಪೌಲನು ಹೇಳಿದಂತೆ ಇತರರಿಗೆ ಬೋಧಿಸಿದ ನಂತರವೇ ನಾನೇ ಯೋಗ್ಯನಾಗಿ ಬಿಡುವೆನೋ ಎಂದು ನನ್ನ ದೇಹವನ್ನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ದೇವರು ನಮಗೆ ಆಶೀರ್ವಾದ ಕೊಡಬಹುದು, ಸೇವೆ ಬೆಳೆಯಬಹುದು, ಜನರು ನಮ್ಮನ್ನು ಹೊಗಳಬಹುದು, ಹೊರಗಳು ಕಾರ್ಯನಿರ್ವಹಿಸಬಹುದು. ಆದರೆ ಇವೆಲ್ಲವೂ ದೇವರು ನಮಗೆ ಜೀವನದಿಂದ ಸಂತೋಷಪಟ್ಟಿದ್ದಾನೆ ಎಂಬ ಖಚಿತ ಗುರುತಲ್ಲ. ಇಸ್ರಾಯೇಲಿಗೆ ದೇವರು ಮನ್ನಾ ಕೊಟ್ಟನು, ಬಂಡೆಯಿಂದ ನೀರು ಕೊಟ್ಟನು. ಆದರೂ ಬೈಬಲ್ ಹೇಳುತ್ತದೆ, ಅವರಲ್ಲಿ ಬಹು ಮಂದಿಯ ವಿಷಯದಲ್ಲಿ ದೇವರು ಸಂತೋಷಪಡಲಿಲ್ಲ. ಎಷ್ಟು ಗಾಂಭೀರ್ಯವಾದ ಮಾತು! ಕೆಲವೊಮ್ಮೆ ನಾವು ದೇವರ ಆಶೀರ್ವಾದವನ್ನು ದೇವರ ಒಪ್ಪಿಗೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಆದರೆ ದೇವರು ಕರುಣಾಮಯನು, ಅವನು ಕೊಡುತ್ತಾನೆ. ಆದರೆ ನಮ್ಮ ಹೃದಯ ಹೇಗಿದೆ ಎಂಬುದನ್ನು ಸಹ ನೋಡುತ್ತಾನೆ. ಯೇಸು ಮತ್ತಾಯ 7ರಲ್ಲಿ ಹೇಳಿದ ಮಾತು ನನಗೆ ಭಯ ಹುಟ್ಟಿಸುತ್ತದೆ. ಸ್ವಾಮಿ, ನಿನ್ನ ಹೆಸರಿನಲ್ಲಿ ನಾವು ಮಹತ್ ಕಾರ್ಯಗಳನ್ನು ಮಾಡಿದ್ದೇವಲ್ಲವೇ ಎಂದು ಕೆಲವರು ಹೇಳುವರು. ಆದರೆ ಯೇಸು ಉತ್ತರಿಸುವನು, ನಾನು ನಿಮ್ಮನ್ನು ಅರಿಯೆನು. ಅವರು ಕಾರ್ಯಗಳನ್ನು ಮಾಡಿದರು, ಆದರೆ ಸಂಬಂಧವನ್ನು ಕಳೆದುಕೊಂಡಿದ್ದರು. ಅವರು ಸೇವೆ ಮಾಡಿದ್ದರು, ಆದರೆ ದೇವರ ಹೃದಯವನ್ನು ಕಳೆದುಕೊಂಡಿದ್ದರು. ಅದಕ್ಕಾಗಿ ಇಂದಿಗೂ ನನ್ನ ಪ್ರಾರ್ಥನೆ ಒಂದೇ, ಕರ್ತನೇ, ನನಗೆ ಒಳಗಳಿಂದ ನಿನ್ನ ಮುಗುಳುನಗೆ ಬೇಕು. ದೇವರ ಮೆಚ್ಚುಗೆಗಿಂತ ನಿನ್ನ ಸಂತೋಷ ಬೇಕು. ಯಶಸ್ಸಿಗಾಗಿ ನಿನ್ನ ಸನ್ನಿಧಿಗೆ ಬೇಕು. ಆ ರೈಲು ನಿಲ್ದಾಣದಲ್ಲಿ ಒಬ್ಬ ಭಿಕ್ಷುಕ ಹೇಳಿದ 2 ಪದಗಳು ಇಂದಿಗೂ ನನ್ನ ಕಿವಿಯಲ್ಲಿ ಕೇಳಿಸುತ್ತಿವೆ, ನೆಟ್ಟಗಿರು. ಬಹುಶಃ ಇಂದು ದೇವರು ನಮಗೂ ಅದನ್ನೇ ಹೇಳುತ್ತಿದ್ದಾನೋ. ನಿನ್ನ ಸೇವೆಯಲ್ಲಿ ನೆಟ್ಟಗಿರು, ನಿನ್ನ ಕುಟುಂಬದಲ್ಲಿ ನೆಟ್ಟಗಿರು, ನಿನ್ನ ರಹಸ್ಯ ಜೀವನದಲ್ಲಿ ನೆಟ್ಟಗಿರು, ನಿನ್ನ ಹೃದಯದಲ್ಲಿ ನೆಟ್ಟಗಿರು. ಯಾಕೆಂದರೆ ದೇವರು ನಮ್ಮ ಮಾತುಗಳಿಗಿಂತ ನಮ್ಮ ಜೀವನದಲ್ಲಿ ಹೆಚ್ಚು ನೋಡುತ್ತಾರೆ. ಆತನ ಮುಗುಳುನಗೆ ನಮ್ಮ ಜೀವನದ ಮೇಲೆ ಇದ್ದರೆ ಆತನ ಮುದ್ರೆ ನಮ್ಮ ಸೇವೆಯ ಮೇಲೆಯೂ ಇರುತ್ತದೆ. ದೇವರು ನಮಗೆಲ್ಲರಿಗೂ ಅಂತಹ ಕೃಪೆಯನ್ನು ದಯಪಾಲಿಸಲಿ. ಈ ವಿಡಿಯೋದಿಂದ ನಿಮಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ 3ನೇ ಪಾರ್ಟ್ ಅಂತ ಕಮೆಂಟ್ ಮಾಡಿ. ಈ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ